ಕುರ್ಚಿ ಕದನ ಮುಂದುವರೆದಿದೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಗೊಂದಲ ಅಂತೂ ರಾಜ್ಯದ ಜನ ಇರಲಿ, ಕಾಂಗ್ರೆಸ್ ನಾಯಕರಲ್ಲೇ ದೊಡ್ಡ ಮಟ್ಟದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ, ಕನ್ಫ್ಯೂಷನ್ ಸೃಷ್ಟಿ ಮಾಡಿರುವಂಥದ್ದು. ಏನಾಗ್ತಾ ಇದೆ ಅನ್ನುವಂಥದ್ದು ಅಲ್ಲಿರುವಂತ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ರಾಜ್ಯದ ಜನಕ್ಕಂತೂ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದನ್ನ ಸ್ಪಷ್ಟವಾಗಿ ಗೊತ್ತು ಮಾಡುವಂತೆ ಮಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ. ಇಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನುವಂಥದ್ದಾಗಿದೆ. ಆ ಕಾರಣಕ್ಕೋಸ್ಕರನೇ ನಾವು ಈಗ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ದೆಹಲಿ ಅಂಗಳಕ್ಕೆ ಕಾಂಗ್ರೆಸ್ ಕುರ್ಚಿಯ ಕದನ ಹೋಗಿರುವಂಥದ್ದು. ನವೆಂಬರ್ 29ಕ್ಕೆ ರಾಹುಲ್ ನೇತೃತ್ವದಲ್ಲಿ ಸಂಧಾನ ಸಭೆ ಆಗುತ್ತಾ? ಸಿಎಂ ಡಿಸಿಎಂ ಇಬ್ಬರನ್ನೂ ಕೂಡ ಕೂರಿಸಿ ಸಂಧಾನ ಮಾಡ್ತಾರ? ಈ ಮುಂಚೆ ಏನಾಗಿತ್ತು, ಈಗ ಏನಾಗಬೇಕಾಗಿದೆ, ಕಾಂಗ್ರೆಸ್ ಪಕ್ಷದ ಮೇಲೆ ಆಗುವಂತ ಪರಿಣಾಮ, ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡಲಾಗುತ್ತಾ? ಸಚಿವ ಸಂಪುಟ ಪುನಾರಚನೆ ಮಾಡ್ತಾರಾ ಅಥವಾ ನಾಯಕತ್ವನೇ ಬದಲಾವಣೆ ಆಗುತ್ತಾ? ನವೆಂಬರ್ 29ಕ್ಕೆ ಗದ್ದುಗೆ ಗುದ್ದಾಟಕ್ಕೆ ತೆರೆ ಬೀಳುತ್ತಾ? 5ರಿಂದ 6 ಜನರ ಗುಟ್ಟಿನ ವ್ಯಾಪಾರ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ. ಒಂದು 5-6 ಜನಕ್ಕಷ್ಟೇ ಅದು ಗೊತ್ತಿರುವಂಥದ್ದು, ಎಲ್ಲಿ ಏನಾಯ್ತು, ಏನ್ ತೀರ್ಮಾನ ಆಗಿದೆ, ಯಾವ ರೀತಿಯಾಗಿ ಮಾತುಕತೆಗಳಾಗಿದ್ದಾವೆ ಅಂತ. ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಸಿಎಂ ಡಿಸಿಎಂ ಮನೆಗಳಲ್ಲಿ ಸರಣಿ ಸಭೆಗಳು ಆಗ್ತಾ ಇದ್ದಾವೆ. ಪ್ರಿಯಾಂಕ್ ಖರ್ಗೆ ಜೊತೆ ರಾಹುಲ್ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಡಿಸಿಎಂಗೆ ಸಂದೇಶವನ್ನ ರವಾನಿಸಿದ್ದಾರೆ. ನಿನ್ನೆ ಸಿಎಂ ಡಿಸಿಎಂ ಭೇಟಿಯಾಗಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಸುಮಾರು 1 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ರಾಜ್ಯದಲ್ಲಿ ಏನಾಗ್ತಾ ಇದೆ ವಿದ್ಯಮಾನಗಳು ಅನ್ನುವಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮೊದಲೇದಾಗಿ BK ಹರಿಪ್ರಸಾದ್ ಜೊತೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು, ಜೂನಿಯರ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಜೊತೆನೂ ಕೂಡ ಸುಮಾರು 1 ಗಂಟೆಗಳ ಕಾಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ನಾವು ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಹಾಗಾದ್ರೆ ಹೇಗಿದೆ, ಗುಟ್ಟಿನ ವ್ಯಾಪಾರದ ಮರ್ಮ ಏನು, ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಗೆ ಭಾಳ ಮುಖ್ಯ. MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು set of MLAs also are appealing the high command that you should put this matter to a rest. Whatever they want to say, let them say to the high command. Ultimately, to put a full stop to this confusion, the high command has to take it. ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಹಾಕಿದ್ದು ಯಾರು ನದಾಟಲ್ಲ. 139 ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ, 139 ಜನ ಶಿವಕುಮಾರ್ ಜೊತೆ ಇದ್ದಾರೆ. 139 ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದೇ ಕೇಳೋದು. ನಾವು ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ. ಮುಂದುವರಿಲಿ, ಬಿಟ್ಕೊಡೋ ಪ್ರಶ್ನೆ ಬಂದಿಲ್ಲ. ನಾವೇ ಮುಂದುವರಿತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಲಿ. ಕುರ್ಚಿ ಕಿತ್ತಾಟದ ಬಗ್ಗೆ ACC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳೋಣ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ ಸರ್. ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡ್ತೀರಾ ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ಖರ್ಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗಿಂತ ಮುಂಚೆನೂ ಕೂಡ ಕಾಂಗ್ರೆಸ್ ಇತ್ತಲ್ವಾ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ. ಸರ್, ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಕಾಂಗ್ರೆಸ್ ಇರಲ್ಲ ಅಂತ ಅವರ ಬೆಂಬಲಿಗರು ಮಾತನಾಡ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಬಂದಿರುವಂತ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ಚಾಪು ಎಲ್ಲ ಸಮುದಾಯಗಳ ಮೇಲೂ ಕೂಡ ಇದೆ. ಸಿದ್ದರಾಮಯ್ಯ ಅವರನ್ನ CM ಮಾಡಿದ ಕಾಂಗ್ರೆಸ್ ಪಕ್ಷ ಅಲ್ವಾ? ಖರ್ಗೆ, CM DK ಶಿವಕುಮಾರ್ ಎಲ್ಲರೂ ಕೂಡ ಕಾರ್ಯಕರ್ತರಿಂದ ಬೆಳೆದಂತವರು ಅಂತ ಮಾತನಾಡಿದ್ದಾರೆ ಪ್ರಿಯಾಂಕ್.
ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂತ ಒಂದು ಅಪಾರವಾದಂತ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದಾದಂತ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. ದೇರ್ ಇಸ್ ನೋ ಡೌಟ್. ಆಮೇಲೆ ಅವರ ನಾಯಕತ್ವ ಇರ್ಬೋದು ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು. ಈಗ ಮುಖ್ಯಮಂತ್ರಿಗಳು ಮಾಡಿದ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಯಾರೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಅಂಡ್ ಬಹಳ ಸ್ಪಷ್ಟವಾಗಿ ಸಿಎಂ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇರಲ್ಲ. ಪಾರ್ಟಿ ಕಾರ್ಯಕರ್ತರಿಂದ ಇರ್ತದೆ, ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ. ಸೊ ಇವತ್ತು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಸತೀಶ್ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕಾರ್ಯಕರ್ತರು ಬೆಳೆಸಿದಂತ ನಾಯಕರು. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮದುವೆ ಮುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಇದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಾತನಾಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಮಧು ನೋಡ್ತಾ ಇದ್ವಲ್ಲ, ಒಂದು ಸ್ಟೇಟ್ಮೆಂಟ್ ಮೇನ್ ಆಗಿ ಹೇಳೋದಾದ್ರೆ 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳುವ ಮುಖಾಂತರ ನಾವು ಅದು ಎಷ್ಟು ಮಟ್ಟಿಗೆ ತಗೊಂಡಿದ್ದೀವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲೇ ಪದದ ಅರ್ಥ ಬರುತ್ತೆ. ಅದು ಮತ್ತೆ ಎಷ್ಟು ದಿನಗಳಿಗೋಸ್ಕರ ಅದನ್ನು ಬಿಟ್ಕೊಟ್ಟಿದ್ದೀವಿ, ಎಷ್ಟು ದಿನಕ್ಕೆ ವ್ಯಾಪಾರ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅರ್ಥ ಬರ್ತಾ ಇದೆ DK ಶಿವಕುಮಾರ್ ಅವರ ಮಾತು. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೈಕಮಾಂಡ್ಗೆ ಉಳಿದಿರುವಂಥದ್ದು ಒಂದೇ, ಯಾರನ್ನ ತೆಗೆದ್ರೆ ಎಷ್ಟು ಮಟ್ಟಿಗೆ ನಷ್ಟ ಆಗುತ್ತೆ, ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ರ ಬಗ್ಗೆ ಅಷ್ಟೇ ನೋಡ್ತಾ ಇದ್ದಾರಾ ಅಂತ. ಈ ಕ್ಷಣದ ಇವತ್ತಿನ ಅವಲೋಕನ ಮತ್ತು ಎಲ್ಲಾ ರೀತಿಯ ವಿಮರ್ಶಾತ್ಮಕ ಆಯಾಮಗಳು ಕಾಂಗ್ರೆಸ್ ಒಳಗಡೆ ಪಡಸಾಲೆಯಲ್ಲಿ ಆಗ್ತಾ ಇರುವಂಥದ್ದು ಕೂಡ ಇದರ ಸುತ್ತಲೇ. ತೆಗೆದ್ರೆ ಯಾರನ್ನ ಯಾವಾಗ ತೆಗೆದ್ರೆ ಏನಾಗುತ್ತೆ ಪರಿಣಾಮ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ನಾವು ಇತಿಹಾಸವನ್ನು ನೋಡಿದ್ರೆ, ಪಿಕ್ ಅಂಡ್ ಪಾರ್ಕ್ ಅಂತ ಅವತ್ತು SM ಕೃಷ್ಣ ಅವರು ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಬರ್ತಾರಂತೆ, ಬರಬಹುದು ಅನ್ನೋ ಚರ್ಚೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪಿಕ್ ಅಂಡ್ ಪಾರ್ಕ್ ಅನ್ನುವಂಥ ಒಂದು ಏನು ಮೆಸೇಜನ್ನು ಕೊಟ್ಟು ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿದೆ. ಸೊ ಈಗ ಪಿಕ್ ಅಂಡ್ ಪಾರ್ಕ್ ಆಗಲಿಲ್ಲ ಸಿದ್ದರಾಮಯ್ಯ ಅವರು ಬಂದ ಮೇಲೆ ತುಂಬ ರೂಲ್ ಮಾಡಿದ್ರು. ಅದನ್ನೇ ಏನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದು, ಏನು ಅವರ ಕೊಡುಗೆ ಎಲ್ಲ ಸಮಾಜಕ್ಕೂ ಇದೆ, ಅವರ ನಾಯಕತ್ವ ದೊಡ್ಡದು, ಆ ನಾಯಕತ್ವವನ್ನು ನೋಡಿಯೇ ಅದನ್ನು ಹೈಕಮಾಂಡ್ ಮುದ್ರೆ ಒತ್ತಿ ಅವರನ್ನು ಬಂದಾಗಿಂದನೂ ಆಲ್ಮೋಸ್ಟ್ ಅದೇ ಟೋನಲ್ಲಿ ಬಂದಾಗಿಂದನೂ ಅಧಿಕಾರದ ಕುರ್ಚಿಯಲ್ಲೇ ಕೂರಿಸಿದೆ ಅನ್ನೋ ರೀತಿ ಅದು ಗೊತ್ತಿರುವಂಥದ್ದೇ. ಸಮನ್ವಯ ಸಮಿತಿ ಅಧ್ಯಕ್ಷರು, 2 ಸಲ ಪ್ರತಿಪಕ್ಷ ನಾಯಕರು, 2 ಸಲ CM, ಇಷ್ಟೆಲ್ಲ ಆಗಿದೆ. ಒಂದು ಪಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಏನೆಲ್ಲ ಅಥವಾ ಒಬ್ಬ ವ್ಯಕ್ತಿಗೆ ಏನೆಲ್ಲ ಕೊಡೋಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೊಟ್ಟಿದೆ. ಅಷ್ಟೆಲ್ಲ ದೊಡ್ಡ ಮಟ್ಟದ ನಾಯಕರುಗಳು, ಖರ್ಗೆ ಅಂತ ನಾಯಕತ್ವ ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲೂ ಕೂಡ ಈಗ ವಾಪಸ್ಸು ಕೇಳುವಂತಹ ಪರಿಸ್ಥಿತಿಯಲ್ಲಿದೆ. ಸೊ ಕೇಳುವಂಥ ಪರಿಸ್ಥಿತಿಯಲ್ಲಿ ನೀವಾಗಿ ಕೊಡಬೇಕು. ಇದರಲ್ಲಿ ಯಾವುದೇ ರಾಡಿ ಆಗಬಾರ್ದು, ಕೆಸರೆರೆ ಚಾಟ ಆಗಬಾರ್ದು, ಇದರಿಂದ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದು. ಈ ಪಾರ್ಟಿ ನಿಮ್ಗೆಲ್ಲವನ್ನು ಕೊಟ್ಟಿದೆ, ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದರೆ ಈಗ ಪಾರ್ಟಿಯನ್ನು ಮುಂದಕ್ಕೆ ಭವಿಷ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಆಯಕಟ್ಟಿನಲ್ಲಿ ಆ ಒಂದು ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಅಲ್ಲಲ್ಲಿ ಕೊಡ್ತಾ ಇದೆ. ಅದರ ಎಲ್ಲ ಹಂತಗಳಲ್ಲೂ ಕೂಡ ಸಂಪುಟ ಪುನಾರಚನೆ, ವಿಸ್ತರಣೆ ಎಲ್ಲದಕ್ಕೂ ನಿಧಾನವಾಗಿ ಬ್ರೇಕ್ ಹಾಕಿದ್ದಂಥದ್ದು, ಜಾತಿಗಣತಿಯ ಮರುಪರಿಷ್ಕರಣೆ ಆದಂಥದ್ದು, ಅಥವಾ ಇವರ ಒಂದು ಆಯಾಮಗಳು DK ಅವರ ಕೂಗಿಗೆ ಪ್ರಬಲವಾಗಿ ಒಂದಷ್ಟು ಧ್ವನಿಗಳು ಸೇರ್ತಾ ಇದ್ರು ಕೂಡ ಹೈಕಮಾಂಡ್ ಅದನ್ನು ಇಲ್ಲ, ಅದಂಥದ್ದು ಯಾವುದೂ ಇಲ್ಲ ಅಂತ ಸಾರಾಸಗಟಾಗಿ ತಳ್ಳಾಗದೇ ಇರುವಂಥದ್ದು. ಇದು ಎಲ್ಲದರಲ್ಲೂ ಕೂಡ ಆ ಒಂದು ಪರೋಕ್ಷ ಸಂದೇಶ ಇದೆ. ಅದು ಅರ್ಥ ಆಗದೇ ಇರೋ ಅಷ್ಟು ಅಪ್ರಬುದ್ಧ ರಾಜಕಾರಣಿ ಏನಲ್ಲ ಸಿದ್ದರಾಮಯ್ಯ ಅವರು. ಅದು ಎಲ್ಲವನ್ನು ಗೊತ್ತಿದ್ರಿಂದನೇ ಮತ್ತು ಆ ಎಲ್ಲ ಪ್ರಬುದ್ಧತೆ, ತಂತ್ರಗಾರಿಕೆ, ಲೆಕ್ಕಾಚಾರಗಳು, ಸಂದೇಶಗಳು, ಸೂಕ್ಷ್ಮತೆಗಳು ಎಲ್ಲ ಗೊತ್ತಿದ್ರಿಂದನೇ ಅವರು ಇಷ್ಟು ವರ್ಷ ಅಧಿಕಾರ ರಾಜಕಾರಣದಲ್ಲಿ ಇದ್ಕೊಂಡು ಬಂದಿರೋದು. ಆದರೆ ಈ ಸಂದರ್ಭದಲ್ಲಿ ಈಗ ಅರಸೋರ ದಾಖಲೆ ಅವೆಲ್ಲ ಗೊತ್ತಿರುವಂಥದ್ದು, ಅವನ್ನೆಲ್ಲ ಕಂಪ್ಲೀಟ್ ಮಾಡಬೇಕು, ಮತ್ತೊಂದು ಬಜೆಟ್ ಕೊಡಬೇಕು, ಮತ್ತು ಆಸೆ ಇದ್ದೇ ಇರುತ್ತೆ. ಕುರ್ಚಿಯನ್ನು ಯಾರೂ ಈಸಿಯಾಗಿ ಬಿಟ್ಕೊಡಲ್ಲ. ಮತ್ತು ಜೊತೆಗೆ ಇಷ್ಟು ವರ್ಷ ನಿಮ್ಮ ಜೊತೆಗೆ ನಿಂತಂಥ ನಮಗೇನು, ಮತ್ತು ನಮ್ಮ ನಡು ನೀರಲ್ಲಿ ಬಿಟ್ಟು ಹೋಗ್ತೀರಾ, ಆಗ ನೀವು 4 ಜನದ ಮಧ್ಯೆ ಆಗೋಗಿದ್ರೆ ನಮಗೇನು ಗೊತ್ತಾಗಬೇಕಿತ್ತು, ಅಥವಾ ನಮಗೇನು ಮುಂದೆ ಅನ್ನೋವಂಥ ಲೆಕ್ಕಾಚಾರನ ಸಹಜವಾಗಿ ಬೆಂಬಲಿಗರು ನಿಂತಿರ್ತಾರೆ. ಯಾಕಂದರೆ ನಾಯಕರುಗಳು ಬೆಂಬಲಿಗರಿದ್ದಂಥ ಸಂದರ್ಭದಲ್ಲಿ ಮಾತ್ರ ನಾಯಕರಿರುವಂಥದ್ದು, ಕಾರ್ಯಕರ್ತರಿರುವಂಥ ಸಂದರ್ಭದಲ್ಲಿ ಮಾತ್ರ ಪಕ್ಷ ಇರುವಂಥದ್ದು. ಅದನ್ನೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು. ಸೊ ಈಗ ಏನು ಮೆಸೇಜ್ ಬರ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವರು ಅಷ್ಟು ಸುಲಭವಾಗಿ ಮಾತಾಡಲ್ಲ ಇಂಥ ವಿಚಾರಗಳೆಲ್ಲ. ಯಾಕಂದರೆ ತುಂಬ ಪ್ರಬುದ್ಧ ರಾಜಕಾರಣಿ, DK ಅವ್ರಿಗಿಂತ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ತ್ಯಾಗಮಯ ಅನ್ನೋ ರೀತಿ ಕಾಣಿಸ್ಕೊಂಡಿರುವಂಥ ವ್ಯಕ್ತಿ. ಇವತ್ತು ಅನಿವಾರ್ಯ ಕಾರಣಗಳಿಗೆ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅದೇ ಕಾರಣಕ್ಕೆ ಈಗ ಮತ್ತೆ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅವರ ಇಷ್ಟು ಏನು ಬಹಿರಂಗವಾಗಿ ವಿಸಿಬಲ್ ಆಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಮಾತು ಅಥವಾ ದೆಹಲಿಯ ಅಧಿಕಾರದ ಹೈಕಮಾಂಡ್ನ ಪಡಸಾಲೆಯ ಮಾತು ಎಲ್ಲವೂ ಕೂಡ ಖರ್ಗೆ ಅವರ ಏನು ಪದಗಳಲ್ಲಿ ಕಾಣಿಸ್ತಾ ಇದೆ, ಧ್ವನಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಒಬ್ಬರಿಂದ ಅಲ್ಲ, ಓಕೆ, ಅದು ಕ್ಲಿಯರಾಗಿ ಕಾಣಿಸ್ತದೆ. 8% ಕುರುಬಾಸಿದ್ದಾರೆ. ಆ 8% ಕುರುಬಾಸಲ್ಲಿ ಈಗ ಸಿದ್ದರಾಮಯ್ಯ ಅವ್ರನ್ನ ಡಿಸ್ಟರ್ಬ್ ಮಾಡಿ ಏಕಾಏಕಿಯಾಗಿ ಇಳಿಸಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 99% ಡಿಸ್ಟರ್ಬ್ ಆಗುತ್ತೆ ವೋಟ್ ಬ್ಯಾಂಕು. ಜೊತೆಗೆ ಬೇರೆ ದಲಿತ್ಸು ಮತ್ತು SC ST ಇವರ ಬೆಂಬಲಿಗರಿಗೆ ಏನಾದ್ರು ರಾಂಗ್ ಮೆಸೇಜ್ ಹೋದರೆ, ಇವರೇ ಕೊಟ್ಟರೆ ರಾಂಗ್ ಮೆಸೇಜ್ ಅಥವಾ ವಾಟ್ ಎವರ್ ಏನಾದರೂ ಆಗ್ಬೋದು, ಕೊಟ್ಟರೆ ಅದು ರಾಂಗ್ ಆಗುತ್ತೆ ಮತ್ತು ವೋಟ್ ಬ್ಯಾಂಕಿಗೆ ಎಲ್ಲವೂ ಹೌದು. ಈಗ ಕಳೆದ ಸಲ
ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಒಂದು 5% ಬೇಡ 4% ಆದರೂ ಒಕ್ಕಲಿಗ ಮತಗಳು ವಿಧಾನಸಭಾ ಚುನಾವಣೆಯ ಮಟ್ಟಿಗಾದರೂ ಬಂತ. ಮಂಡ್ಯದಲ್ಲಿ ಗೆದ್ದಿದ್ದಂಥ ಸ್ಥಾನಗಳು, ಹಾಸನದಲ್ಲಿ ಬಂದಂಥ ಸ್ಥಾನಗಳಿರ್ಬೋದು, ಅಥವಾ ಬೆಂಗಳೂರು ಆಸ್ಪಾಸಲ್ಲಿ ಬಂದಂಥ ಮೈಸೂರು, ರಾಮನಗರ ಇಲ್ಲೆಲ್ಲ ಬಂದಂಥ ಸ್ಥಾನಮಾನಗಳ ಕೊಡುಗೆ ಯಾರದ್ದು ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಟು ಸಮ್ ಎಕ್ಸ್ಟೆಂಟ್ ಲಿಮಿಟಿಂಗ್ ದ ಆಬ್ಜೆಕ್ಟಿವ್ಸ್ ಅಥವಾ ಆ ಒಂದು ಪರ್ಸ್ಪೆಕ್ಟಿವನ್ನು ಬರೀ ವಿಧಾನಸಭಾ ಚುನಾವಣೆಗೆ ಅಷ್ಟೇ ಸೀಮಿತವಾಗಿ ನೋಡೋದಾದರೂ ಕೂಡ ಅದು ಡಿ ಕೆ ಶಿವಕುಮಾರ್ ಅವರ ಪಾತ್ರ ಮತ್ತು ಪ್ರಭಾವ ಮತ್ತು ಅವರ ಒಂದು ನರೇಟಿವ್ ಏನು ಸೆಟ್ ಮಾಡಿದ್ರು, ಮನೆ ಬಾಗಿಲಿಗೆ ಅಧಿಕಾರ ಬರ್ತಾ ಇದೆ, ಒಕ್ಕಲಿಗರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಅವಕಾಶ ಅಂತೆಲ್ಲ ಆ ಕಾರಣಕ್ಕಾದರೂ ಬಂತು ಅನ್ನೋದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ಎಲ್ಲ ವರ್ಗಗಳ ಮತ ಬ್ಯಾಂಕು ಕೂಡ ಇದೆ. ಬಟ್ ಒಕ್ಕಲಿಗ ಮತ ಬ್ಯಾಂಕಲ್ಲೂ ಸ್ವಲ್ಪ ಓಟ್ ಬಂದಿದೆ ಅಂದರೆ ಅದು ಆ ಕಾರಣಕ್ಕೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ನಬ್ ಮಾಡಿ ಅಥವಾ ಅವ್ರನ್ನ ಪಕ್ಕಕ್ಕೆತ್ತಿಟ್ಟು ಅವರನ್ನು ಪಾರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ 5% ಅಥವಾ 4% ಮತ್ತೆ ಅಗೇನ್ BJP JDSನ ವೋಟ್ ಬ್ಯಾಂಕು ಸಮ್ಮಿಳಿತ ಆಗಿ ಅಥವಾ ಅವರ ಒಂದು ಮೈತ್ರಿಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಅದು ಕೂಡ ಪೆಟ್ಟು ಬಿದ್ದೇ ಬೀಳುತ್ತಲ್ಲ. ಇದು 8% ಅದು 5%. ಜೊತೆಗೆ ಈಗ ಎರಡೂ ನಾಯಕರುಗಳ ನಡುವೆ ಇರುವಂಥ ಪರ್ಸ್ಪೆಕ್ಟಿವ್, ರಾಹುಲ್ ಗಾಂಧಿಗಿರುವಂತಹ ಒಂದು ಒತ್ತಡ ಏನಿದೆ ಅಂತಂದರೆ ದೇಶ ಎಲ್ಲ ಊರೆಲ್ಲ ಒ ಬಿ ಸಿ ಅಂತ ಹೇಳ್ಕೊಂಬಂದು ಹಿಂದುಳಿದವ್ರಿಗೆ ಸಿಗಬೇಕು ನಾಯಕತ್ವ ಮತ್ತೊಂದು ಅಂತೆಲ್ಲ ಹೇಳ್ಕೊಂಬಂದು ಇಲ್ಲಿ ಮತ್ತೆ ಮೇಲ್ವರ್ಗಕ್ಕೆ ಮಣೆ ಹಾಕಿದ್ರು ಅನ್ನೋ ಅಪವಾದ, ರಾಜಕೀಯ ಅಪವಾದ ಅನ್ನೋ ಒಂದು ಒತ್ತಡ ಒಂದು ಕಡೆ ರಾಹುಲ್ ಗಾಂಧಿ ಅವ್ರಿಗಿದ್ರೆ, ಡಿ ಕೆ ಶಿವಕುಮಾರ್ ಅಂತಹ ಪ್ರಬಲ ಸಂಘಟನಾತ್ಮಕವಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಯನ್ನು ಮುಂಬರುವ ಒಂದು 4-5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ನ್ಯೂಟ್ರಲ್ ಮಾರ್ಕ್ ಉಳಿಸಿದ್ರೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಫ್ಯೂಚರಲ್ಲಿ ನೀವು ಉಳಿಸಿ ಕಂಟಿನ್ಯೂ ಮಾಡದೇ ಇರಿ. ಆದರೆ ಸಿದ್ದರಾಮಯ್ಯ ಅವರು ಬಹುತೇಕ ಇದು ಕೊನೆಯ ಚುನಾವಣೆ ಅವ್ರು ಹೇಳ್ಬೋದು ಪರ್ಸ್ಪೆಕ್ಟಿವ್ಗೋಸ್ಕರ ಇಷ್ಟೆಲ್ಲ ಅಧಿಕಾರ ಗಲಾಟೆ ಹಂಚಿಕೆ ಆಗ್ತಾ ಇರೋದ್ರಿಂದ ಅಥವಾ ಗದ್ದಲ ನಡೀತಾ ಇರೋದ್ರಿಂದ ಒಂದು ಬೆಂಬಲಿಗರನ್ನು ಕ್ರೋಢೀಕರಿಸುವ ಹಿನ್ನೆಲೆಯಲ್ಲಿ ಅಥವಾ ಹಾಗೆ ಉಳಿಸ್ಕೊಳ್ಳುವಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ಅವರು ಒಂದು ಮಾತನ್ನು ಹೇಳ್ಬೋದು, ನಾನು ಮುಂದೆ ಕೂಡ ಸ್ಪರ್ಧಿಸ್ತೀನಿ ಅಂತ. ಆದರೆ ಫ್ಯಾಕ್ಟ್ ಏನು, ಅವ್ರಿಗೂ 80-10 ಆಗ್ತಾ ಇದೆ. ನೆಕ್ಸ್ಟು ಎಲೆಕ್ಷನ್ ಅಷ್ಟೊತ್ತಿಗೆ ಅವರು ಸ್ಪರ್ಧೆ ಮಾಡ್ತಾರಾ, ಅವರ ಆರೋಗ್ಯ, ಭವಿಷ್ಯದ ನಾಯಕತ್ವ ಹಾಗೂ ಕೂಡ ಇಳಿತಾರೆ. ಸೊ ಇಳಿದಂಥ ಸಂದರ್ಭದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಮತ್ತು ಕಚ್ಚಾಟ ಆಗುತ್ತೆ. ಅದು ಈಸಿಯಾಗಿ ಟ್ರಾನ್ಸಿಟ್ ಮಾಡೋಣ ಅಥವಾ ಟ್ರಾನ್ಸಿಷನ್ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಏನಾದರೂ ರಾಹುಲ್ ಗಾಂಧಿ ಅವರು ಬಂದಿದ್ದರೆ, ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಇಷ್ಟೆಲ್ಲ ಕೊಟ್ಟಾಗಿದೆ, ಈಗ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಇಲ್ಲ, ಆದರೆ ನೀವೇ ಒಂದು ಟೈಮ್ ಬೈಯನ್ನು ಮಾಡಿ ಚೌಕಾಸೆ ಟೇಬಲಿಗೆ ಏನು 29ನೇ ತಾರೀಕು ಅಂತ ಏನಿದೆಯಲ್ಲ, ಶನಿವಾರ ಭಾನುವಾರ ವಾಟೆವರ್, ಆ ಟೈಮಲ್ಲಿ ಒಂದು ಸಂಧಾನ ಅಂತ ಇದೆಲ್ಲ ಸೂತ್ರ ನಡೀತಾ ಇದೆ ಅಂತ, ಆ ಸಂದರ್ಭದಲ್ಲಿ ಇಬ್ಬರನ್ನೂ ಮುಖಾಮುಖಿ ಕೂರಿಸಂಥ ಸಂದರ್ಭದಲ್ಲಿ ನೀವೇ ಒಂದು ಟೈಮನ್ನು ತೆಗೆದುಕೊಳ್ಳಿ. ಬಜೆಟ್ಟು ಅಥವಾ ಅರಸೋವರ ದಾಖಲೆಯೋ ಅಥವಾ ಎಲೆಕ್ಷನ್ಗೆ 2 ವರ್ಷನೋ 1.5 ವರ್ಷ ಇರುವಂಥ ಸಂದರ್ಭದಲ್ಲೂ ಈಸಿಯಾಗಿ ಟ್ರಾನ್ಸಿಟ್ ಮಾಡಿಕೊಡಿ ಮತ್ತು ನಿಮ್ಮ ಬೆಂಬಲಿಗರನ್ನು ಸಮಾಧಾನಪಡಿಸುವಂಥ ಜವಾಬ್ದಾರಿ ನಿಮ್ಮದೇ ಅನ್ನುವಂಥ ಒಂದು ಮೆಸೇಜನ್ನು ರಾಹುಲ್ ಗಾಂಧಿ ಅವರು ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರು ತಳ್ಳಿ ಹಾಕ್ತಾರಾ ಅಥವಾ ತಳ್ಳಿ ಹಾಕದಂಥ ಸಂದರ್ಭದಲ್ಲಿ ಅವರ ಒಂದು ಇಮೇಜ್ ಏನಾಗುತ್ತೆ, ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಯಾವ ರೀತಿ ಫಿಗರ್ ಔಟ್ ಆಗ್ತಾರೆ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾಳಿದ್ದಿನ ಸಭೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಹೇಗೆ ಈಗ ಒಬ್ಬ ದೊಡ್ಡ ನಾಯಕನನ್ನು ಆವತ್ತೇನು ಪಿಕ್ ಅಂಡ್ ಪಾರ್ಕ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗಲಿಲ್ಲ, ರೂಲ್ ಮಾಡಿದ್ರು. ಇವತ್ತು ಪೀಕಲ್ಲಿರುವಂಥ ಸಂದರ್ಭದಲ್ಲಿ ತೆಗೆದು ಒಂದು ಕಡೆ ಪಾರ್ಕ್ ಮಾಡಲಿಕ್ಕೆ ಸಾಧ್ಯನಾ, ಮಾಡಿದ್ರೆ ಅವ್ರ ಮುಂದಿನ ರೋಲ್ ಏನು, ಅವರನ್ನು ಯಾವ ರೀತಿ ಬಳಸ್ಕೋಬೇಕು, ಈ ಎಲ್ಲ ಸೂತ್ರಗಳನ್ನು ಹೆಣ್ತಾ ಇರುವಂಥ ರೀತಿ ಕಾಣಿಸ್ತಾ ಇದೆ ಹೈಕಮಾಂಡು. ಈ ಸೂತ್ರಕ್ಕೆ ಒಂದು ಸ್ಪಷ್ಟತೆ ಸಿಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಇದು ಇವತ್ತು ನಾಳೆ ಆಗಬಹುದು ಅನ್ನೋ ರೀತಿಯೇ ಕಾಣಿಸ್ತಾ ಇದೆ. ಪೃಥ್ವಿ ಪಟೇಲ್ ರೈಲಿ ನಾನೇನು ಹೇಳಲ್ಲ, ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದರ ಜೊತೆಲಿ ನಾನೇ ನೆಕ್ಸ್ಟ್ ಬಜೆಟನ್ನು ಮಂಡಿಸ್ತೀನಿ, ನಾನೇ 5 ವರ್ಷಗಳ ಕಾಲ CM ಆಗೂ ಕೂಡ ಇರ್ತೀನಿ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ, ನಾನು ಹೈಕಮಾಂಡ್ ಹೇಳ್ದಂತೆ ಅಂತ ಹೇಳೋದ್ರ ಜೊತೆಗೆ ಒಂದು ಹೇಳ್ತಾರೆ, 1-2 ಆಪ್ಷನ್ ಇರುವಂಥದ್ದು, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು ಅಂತ. ಇನ್ನೊಂದು ಕಡೆ 5-6 ಜನರ ನಡುವೆ ವ್ಯಾಪಾರ ಅನ್ನುವಂಥ ಮಾತನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಹೈಕಮಾಂಡ್ಗೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದು ಅಂತ. ಅಫ್ಕೋರ್ಸ್ ನಿಮಗೆ ಅದು ನಾನು ಹೇಳಿದ್ನಲ್ಲ, ಹೈಕಮಾಂಡ್ ಇವತ್ತು ಭಾಳಷ್ಟು ದುರ್ಬಲ ಇರುವಂಥದ್ದು. ಒಂದು ಕಾಲದಲ್ಲಿ ಸುಮಾರು 28 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥದ್ದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅನ್ನೋದು ಅವರಿಗೆ ಒಂದು ಚೆಂಡು ಎಸ್ದಂಗೆ ಆಗಿತ್ತು, ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷನ ಚೇಂಜ್ ಮಾಡ್ದಂಗೆ ಮಾಡ್ತಿದ್ರು. ಆದರೆ ಈಗ ಅಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿಯವರು ದೇಶಾದ್ಯಂತ OBC ಮತಗಳನ್ನು ಗಟ್ಟಿ ಮಾಡ್ಕೋಬೇಕಂತೇಳಿ OBC ಸಮಾವೇಶಗಳನ್ನು ಮಾಡ್ತಿರ್ತಕ್ಕಂಥದ್ದು. ಮೊನ್ನೆ ಕೂಡ ಕಳೆದ 2 ದಿನಗಳ ಹಿಂದೆ ಕೂಡ ದೇಶದ 7 ಪ್ರಮುಖ OBC ನಾಯಕರೊಂದಿಗೆ ಸುಮಾರು 3/4 ಗಂಟೆ ಮಾತುಕತೆ ನಡೆಸಿರ್ತಕ್ಕಂಥ. ಯಾಕೆ OBC ಮತಗಳು ಕೂಡ ಇಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದತ್ತ ಮುಖ ಮಾಡ್ತಿರ್ತವೆ, ಮೇಲ್ವರ್ಗದ ಮತಗಳು ಒಂದು ಕಡೆ ಆದರೆ OBC ಮತಗಳು ಅತ್ತ ಮುಖ ಮಾಡಿದರೆ ಮುಂದೆ ನಮ್ಮ ಭವಿಷ್ಯ ಏನು ಅಂತ. ಯಾಕಂದರೆ ರಾಹುಲ್ ಗಾಂಧಿ ವಿಷನ್ 2029 2029ರ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಮತ್ತೆ ಬರಲಿಲ್ಲ ಅಂತೇಳಿ ಬಹುಶಃ ಅವರು ರಾಜಕೀಯವಾಗಿ ಭಾಳಷ್ಟು ದುರ್ದಿನಗಳು ಎದುರಾಗ್ತವೆ. ಕಾಂಗ್ರೆಸ್ಗೂ ಕೂಡ ದೇಶದಲ್ಲಿ ಎಲ್ಲೊಂದು ಕಡೆ ಭಾಳಷ್ಟು ಕಷ್ಟಕರ ಆಗುತ್ತೆ. ಕಾಂಗ್ರೆಸ್ ಇರ್ತಕ್ಕಂಥ ಜಾಗದಲ್ಲಿ BJP ಮತ್ತು ಪ್ರಾದೇಶಿಕ ಪಕ್ಷಗಳ ಅಕ್ವೈರ್ ಮಾಡ್ತಾರೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಸದ್ಯ ಈಗ ಕರ್ನಾಟಕದ ರಾಜಕೀಯ ಬಿಕ್ಕಟ್ಟು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರು ಬೇಕು, ಸಿದ್ದರಾಮಯ್ಯನವರು ಬೇಕು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು CM ಮಾಡಿದರೆ ಸಿದ್ದರಾಮಯ್ಯರು ಏನು ಮಾಡ್ತಾರೆ
ಮಾಡ್ತಾರೋ ಅನ್ನೋ ಒಂದು ಆತಂಕ ಇರ್ತಕ್ಕಂಥದ್ದು. ಅದು ಏನೇ ಇರ್ಬೋದು, ಒಂದು ಕಳೆದ ಬಾರಿ BJP ಸರ್ಕಾರ ಬರುವಾಗ ಒಂದು ಮೆಸೇಜ್ ಪಾಸ್ ಆಯಿತು, ಹೋದವರೆಲ್ಲ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ದಂಥವರೇ ಸಿದ್ದರಾಮಯ್ಯನ ಕಳಿಸ್ಕೊಟ್ರು. ಬಿಕಾಸ್ ಆಫ್ HD ಕುಮಾರಸ್ವಾಮಿ ಕಾರಣಕ್ಕಾಗಿ ಒಂದು ಟ್ರಾನ್ಸ್ಫರ್ ವಿಚಾರಕ್ಕಾಗಿ ಆರಂಭವಾದಂಥ ಗದ್ದಲ ಮತ್ತು HD ಕುಮಾರಸ್ವಾಮಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಎಂಬ ಆರಂಭ, ಇಲ್ಲೊಂದು ಕಡೆ ಸರ್ಕಾರ ಬದಲಾವಣೆಗೆ ಕಾರಣ ಆಯಿತು ಅಂತ ಕೂಡ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ಮತಗಳಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸುಮಾರು 13% ಅಲ್ಪಸಂಖ್ಯಾತ ಮತಗಳಿದ್ದಾವೆ, ಸುಮಾರು 8% ಕುರುಬ ಮತಗಳಿರ್ತಕ್ಕಂಥದ್ದು, ಮತ್ತು ಇತರೆ ಎಲ್ಲ ಸೇರಿದರೆ ಸುಮಾರು 5% 6% ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಆ ಮತಗಳು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಎಸ್, ಕಾಂಗ್ರೆಸ್ ನಿಮಗೆ ಹಳೆ ಮೈಸೂರು ಭಾಗ ಬಂದಾಗ JDS ಮತ್ತು ಕಾಂಗ್ರೆಸ್ ನಡುವೆ ಫೈಟಿಂಗ್ ಇರೋದು, 3ನೇ ಸ್ಥಾನ BJP ಇರ್ತಕ್ಕಂಥ ಒಕ್ಕಲಿಗ ಮತಗಳು. ಇನ್ನು ಉತ್ತರ ಕರ್ನಾಟಕ ಬಂದರೆ ಅಲ್ಲಿ ನೇರವಾಗಿ ಫೈಟ್ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು BJP ನಡುವೆ, ಮತ್ತು ಆ ಭಾಗದಲ್ಲಿರ್ತಕ್ಕಂಥವ್ರು OBC ಮತಗಳೇ ಇರ್ತಕ್ಕಂಥದ್ದು. ನಿಮಗೆ ಒಕ್ಕಲಿಗ ಇಂಪ್ಲುಯೆನ್ಸ್ ಓನ್ಲಿ ಹಳೆ ಮೈಸೂರು ಭಾಗ ಮಾತ್ರ ಇಂಪ್ಲುಯೆನ್ಸ್ ಆಗ್ತಕ್ಕಂಥದ್ದು. ಅದು ಕೆಲವೇ ಕ್ಷೇತ್ರಗಳು. ನಿಮ್ಗೆ ಹಾಸನಕ್ಕೆ ಹೋದರೆ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಏನೇ ಇಶ್ಯೂ ಇರ್ಬೋದು, JDS ಪ್ರಬಲ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಒಕ್ಕಲಿಗರಿದ್ದಾರೆ, ಆದರೆ ಬೆಂಗಳೂರಿನಲ್ಲಿ ಪ್ರಬಲವಾಗಿರ್ತಕ್ಕಂಥ ಯಾವ ಪಾರ್ಟಿ? ಕಾಂಗ್ರೆಸ್, ಇದು BJP ಪ್ರಬಲವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಇಲ್ಲಿ ಮತ್ತು ಕರಾವಳಿ ಕರ್ನಾಟಕಗಳಲ್ಲಿ ಕಾಂಗ್ರೆಸ್ಗೆ ನೇರ ಎದುರಾಳಿ BJP ಇರ್ತಕ್ಕಂಥ, ಅಲ್ಲಿ ಯಾರು ಕೂಡ ಒಕ್ಕಲಿಗ ಇಂಪ್ಲುಯೆನ್ಸ್ ಇಲ್ಲ. ಅಲ್ಲಿ ಬೇರೆ ಬೇರೆ ಇಂಪ್ಲುಯೆನ್ಸ್ ಇರ್ತಕ್ಕಂಥ, ಒಂದು ಲಿಂಗಾಯತವರು ಮೊದಲ ಸ್ಥಾನದಲ್ಲಿ ಬಂದರೆ ನಂತರ OBC ಬರ್ತಕ್ಕಂಥದ್ದು. ಅನೇಕ ಕ್ಷೇತ್ರಗಳಲ್ಲಿ ಸುಮಾರು ಈ ರಾಜ್ಯದಲ್ಲಿ 62 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ನಿರ್ಣಾಯಕ ಆಗಿದ್ದಾರೆ. ಅಲ್ಪಸಂಖ್ಯಾತರು ಯಾರಿಗೆ ಓಟ್ ಹಾಕ್ತಾರೆ ಒಂದು ಸೈಡ್, ಅವರು ಆ ಪಕ್ಷದ ಅಭ್ಯರ್ಥಿ ಗೆಲ್ಲುವಂಥದ್ದು. ಅನೇಕ ಕ್ಷೇತ್ರಗಳಲ್ಲಿ ಇಂಪ್ಲುಯೆನ್ಸ್ ಇರ್ತಕ್ಕಂಥ. ಹಾಗಾಗಿ ಹೈಕಮಾಂಡಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಎಸ್, DK ಶಿವಕುಮಾರ್ ಹೇಳ್ತಾರೆ 5 ಜನರ ನಡುವೆ ನಡೆದಿರ್ತಕ್ಕಂಥದ್ದು. ಇವತ್ತವರು ಕೂಡ ಹೈಕಮಾಂಡ್ ಅದನ್ನ ಸ್ಪಷ್ಟನೆ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಹಲವಾರು ಬಾರಿ ಕೂಡ ಪ್ರಶ್ನೆ ಮಾಡಿದ ಕೂಡ ಅದರ ಬಗ್ಗೆ ಯಾವುದು ಕೂಡ ಮಾತನಾಡಿಲ್ಲ. ಆದರೆ ಹೌದು, ನಿರಾಕರಿಸೂ ಇಲ್ಲ. ಆದರೆ ನಿಮಗೆ ಈಗ ರಾಹುಲ್ ಗಾಂಧಿಗೆ ಧರ್ಮ ಸಂಕಟ ಎದುರಾಗಿರ್ತಕ್ಕಂಥದ್ದು. ಎಸ್, ಮೊದಲು ಹೇಳ್ದಂಗೆ ಈಗ ಚುನಾವಣೆಗಳಿರ್ತಕ್ಕಂಥದ್ದು, ಸಂಪನ್ಮೂಲ ಕ್ರೋಢೀಕರಣ ಆಗಬೇಕಾಗಿರ್ತಕ್ಕಂಥ 2028 ಮತ್ತು 2029. ಇದರ ನಡುವೆ ಜಾತಿ ಕ್ರೋಢೀಕರಣ ಆಗಬೇಕಾಗಿರ್ತಕ್ಕಂಥದ್ದು. ಇದರ ನಡುವೆ BJP ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸಾಲು ಎಲೆಕ್ಷನ್ಗಳಿರ್ತವೆ. ನೀವು ನಮ್ಮಲ್ಲೇ ಅಷ್ಟೇ, ಈಗ ನೋಡಿ ಡಿಸೆಂಬರ್ 5 ಒಳಗಡೆ ನೀವು ನೋಟಿಫಿಕೇಶನ್ ಮಾಡಬೇಕು BBMP ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನೋಟಿಫಿಕೇಶನ್ ಮಾಡಿದ್ರೆ ನಿಮಗೆ ಫೆಬ್ರವರಿಗೆ ಎಲೆಕ್ಷನ್ ಬರುತ್ತೆ, GBA ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಆಮೇಲೆ ಪುರಸಭೆ, ಪಟ್ಟಣ ಪಂಚಾಯತಿ, ನಗರ ಪಾಲಿಕೆ ಚುನಾವಣೆಗೆ ಬರ್ತಾರೆ. ಸಾಲು ಕಂಟಿನ್ಯೂಸ್ 6 ರಿಂದ 7 ತಿಂಗಳು ಚುನಾವಣೆಗಳು ಬರ್ತಕ್ಕಂಥದ್ದು. ಅದರ ನಂತರ ಪಕ್ಕದ ಕೇರಳ, ತಮಿಳುನಾಡು ಚುನಾವಣೆಗಳು ಕೂಡ ಎದುರಾಗ್ತಕ್ಕಂಥದ್ದು. ಆದರೆ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಈ ಸಂದರ್ಭದಲ್ಲಿ ಬಿಡ್ತಾರಾ ಅಂತೇಳಿ. ಈಗಾಗಲೇ ದೇವರಾಜ್ ಅರಸು ಅವರು 7 ವರ್ಷ 239 ದಿನಗಳು ಕೂಡ ಆಡಳಿತವನ್ನು ಮಾಡಿದರು. ಅದು ಈಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಾಖಲೆ. ಎಸ್, ಈಗ ಸಿದ್ದರಾಮಯ್ಯ ಆಪ್ತರ ಬಳಗದಲ್ಲಿ ಕೂಡ ನಡೀತಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಕೂಡ ಆಸೆ ಇರ್ತಕ್ಕಂಥದ್ದು ದೇವರಾಜ್ ಅರಸು ದಾಖಲೆಯನ್ನು ಮುರಿಬೇಕು ಅಂತ ಹೇಳ್ತಿರ್ತಕ್ಕಂಥ. ಅವರು ಒಂದು ಬುದ್ಧಿವಂತಿಕೆಯನ್ನು ಮಾಡ್ತಿದ್ದಾರೆ. ಅವರು DK ಶಿವಕುಮಾರು ಏನೇ ಹೇಳಿದ್ರು, ಅವರ ಪರವಾಗಿ ಯಾರೇ ಹೋಗಿ ಶಾಸಕರು ಭೇಟಿ ಮಾಡಿದ್ರು ಕೂಡ ನಾನು ಹೈಕಮಾಂಡ್ ಹೇಳ್ದಂಗೆ ಅಂತ. ಆದರೆ ಒಂದು ಮೆಸೇಜು, ನಾನು ಏನು ರೆಬೆಲಿಯನ್ ಕೆಲಸ ಮಾಡಿಲ್ಲ, ನಾನು ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿಲ್ಲ, DK ಶಿವಕುಮಾರ್ ಮಾಡಿದ್ರು ಅಂತ ನಾನೇನು ಮಾಡಿಲ್ಲ, ಆದರೆ ನಾನು ಹೈಕಮಾಂಡ್ ಹೇಳಿದಂತೆ ಅನ್ನೋ ಮುಖಾಂತರ ಹೈಕಮಾಂಡ್ಗೆ ನಿಷ್ಠೆಯನ್ನು ತೋರಿಸೋ ಮುಖಾಂತರ ಅದು ಒಂದು ಕೂಡ ಸ್ಟ್ರಾಟಜಿ ಇರ್ತಕ್ಕಂಥ. ಅಂದರೆ ನಾನು ಸೈಲೆಂಟಾಗೇ ಇದ್ದೀನಿ, ನೀವು ಹೆಂಗೆ ಹೇಳ್ತೀರ ಹಂಗೆ ನಾನು ಕೇಳ್ತೀನಿ ಅನ್ನೋ ಮುಖಾಂತರ ಅದು ಒಂದು ಕೂಡ ಸ್ಟ್ರಾಟಜಿ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಈಗ 29ನೇ ತಾರೀಕು ಬಹುತೇಕ ರಾಹುಲ್ ಗಾಂಧಿ ಅವರು ಕರೆಸ್ತಾರಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಡಿಸೆಂಬರ್ 1ರಿಂದ ಲೋಕಸಭೆ ಅಧಿವೇಶನ ಇರ್ತಕ್ಕಂಥದ್ದು ಮತ್ತು ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಇರ್ತಕ್ಕಂಥದ್ದು. ಅವರು ಹೇಳ್ತಾ ಇದ್ರು ನಾಳೆ ನಾಡಿದ್ದು ಬಿಹಾರ ಎಲೆಕ್ಷನ್ ಬಿಹಾರದಲ್ಲಿ ಸೋಲನ್ನು ಕಂಡಿದ್ದಾರಲ್ಲ, ಆ ಸಂದರ್ಭದ ಚರ್ಚೆ ಇದೆಯಲ್ಲ, ಆ ಟೈಮ್ನಲ್ಲಿ ನಮ್ಮ ರಾಜ್ಯದ್ದು ಬರುತ್ತೆ ಅಂತ. ಇನ್ನೊಂದು ವಿಚಾರ ಈಗ ಸದ್ದಾಗ್ತಾ ಇದ್ದಾರೆ, ಒಂದು ಜಾರಕಿಹೊಳಿ ಅವರ ನಿವಾಸದಲ್ಲಿ ಆಪ್ತ ಸಚಿವರ ಸಭೆಯನ್ನು ಕರೆದಿದ್ರಂತೆ, ಅದು ರದ್ದಾಯ್ತಂತೆ. DK ಶಿವಕುಮಾರ್ ಏನೋ ಅವ್ರ ನಿವಾಸಕ್ಕೆ ಹೋಗಿದ್ರಂತೆ, ಆ ಕಾರಣಕ್ಕೋಸ್ಕರ ಸ್ಟಾಪ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಅದು ನಿಜನಾ? ಎಸ್, ಈಗ ಜಾರಕಿಹೊಳಿ ಅವ್ರನ್ನ ತಡರಾತ್ರಿ ಭೇಟಿಯಾಗಿರೋದು ನಿಜ. CM ಅವ್ರನ್ನ ಮನವೊಲಿಸಿ ಅಂತೇಳಿ DK ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಮೀರ್ ಅಹಮದ್ ಅವರು ಕರೆಸಿದ್ರು, KJ ಜಾರ್ಜ್ ಅವರು ಖುದ್ದು ಅವ್ರ ಮನೆಗೆ ಹೋಗಿದ್ರು, ಮತ್ತು ಬೈರ್ತಿ ಸುರೇಶ್ ಅವ್ರ ಜೊತೆನೂ ಮಾತುಕತೆ ನಡೆಸಿರ್ತಕ್ಕಂಥದ್ದು. ನಿನ್ನೆ ಜಾರಕಿಹೊಳಿ ಅವರಿಗೆ ಅವರೇ ರಿಕ್ವೆಸ್ಟ್ ಮಾಡಿ, ಸತೀಶ್ ಜಾರಕಿಹೊಳಿ ರಿಕ್ವೆಸ್ಟ್ ಮಾಡಿ ಭೇಟಿ ಆಗಬೇಕಂತೇಳಿ ನಿನ್ನೆ ತಡರಾತ್ರಿ ಅವ್ರ ಮನೆಗೆ ಬಂದ ಮೇಲೆ, ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮೇಲೆ ಅವರು ಸತೀಶ್ ಜಾರಕಿಹೊಳಿ ಮನೆಗೆ ಬಂದ ಮೇಲೆ ಮತ್ತೆ ಯಾವುದೋ ಖಾಸಗಿ ಹೋಟೆಲ್ ಹೋಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥ. ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿಗಳ ಮನವೊಲಿಸಿ, ನೀವೆಲ್ಲ ಹೇಳಿದ್ರೆ ಕೇಳ್ತಾರೆ, ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ಪಕ್ಷ ಕಟ್ಟೋಣ, 28ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, 29ಕ್ಕೂ ಕೂಡ ಹೆಚ್ಚು ಸ್ಥಾನ ಗೆಲ್ಸೋಣ ಅಂತೇಳಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ KJ ಜಾರ್ಜು ನಿನ್ನೆ ಒಂದು ಮಾತನ್ನು ಹೇಳಿದರು. ಆ್ಯಕ್ಚುಲಿ ಬಹುಶಃ KJ ಜಾರ್ಜು CLP ಸಭೆಯಲ್ಲಿ ಆಗಿಲ್ಲ, ಮುಖ್ಯಮಂತ್ರಿಗಳೇ ಇದ್ದಾರೆ ಅನ್ನೋ ಒಂದು ವರ್ಡನ್ನು ಹೇಳಿದರು. KJ ಜಾರ್ಜ್ ಇಸ್ ಎ ಮೋಸ್ಟ್ ಪವರ್ಫುಲ್ ಲೀಡರ್. ನಿಮಗೆ ಅವರಿಗೆ ರಾಬರ್ಟ್ ವಾದ್ರಾ ಮತ್ತು ಸೋನಿಯಾ ಗಾಂಧಿ
ಪ್ರಿಯಾಂಕಾ ವಾದ್ರಾ ಕೂಡ ಭಾಳಷ್ಟು ಅತ್ಯಾಪ್ತರು ಕೂಡ ಆಗಿರ್ತಕ್ಕಂಥದ್ದು. ಅವರು ನಿಮಗೆ ಭಾರತ್ ಜೋಡೋ ಇದರಲ್ಲಿ ಓಪನ್ ಆಗಿ ಫೈನಾನ್ಸನ್ನು ಮಾಡಿದಂಥವ್ರು ಮತ್ತು ಸಂಪನ್ಮೂಲ ಹೈಕಮಾಂಡ್ ಇದೆ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿ. ಹೌದು ತಡರಾತ್ರಿ ನಿಮಗೆ ಏನು ಚರ್ಚೆನೇ ಆಗಿಲ್ಲ. ಯಾಕಂದ್ರೆ ಅವರು ಕೂಡ ಈಗ ಸಿದ್ದರಾಮಯ್ಯ ಪರವಾಗಿ ಒಂದು ಕನ್ವೆ ಮಾಡುವಂತ, ಯಾಕಂದ್ರೆ ಇವರೇ ಸಂಧಾನ ಮಾಡ್ತಿದ್ದಾರೆ ಅಂತೆಲ್ಲ ಮಾಧ್ಯಮಗಳಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ಆ ಒಂದು ಮಾತನ್ನು ಹೇಳಲೇಬೇಕಾಯ್ತು. ಮತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಈಗ ಚಿದಾನಂದ ಪಟೇಲ್ ಹೇಳಿದ್ರು ಉತ್ತರದಲ್ಲಿ OBC ತೊಂದರೆ ಆಗುತ್ತೆ ಮತ್ತು ವೋಟ್ ಬ್ಯಾಂಕ್ ತೊಂದರೆ ಆಗುತ್ತೆ, ಇದು ತುಂಬ ಡಿಸ್ಟರ್ಬ್ ಆದಂಥ ಸಂದರ್ಭದಲ್ಲಿ ಅಂತ. ಆ ಕಾರಣಕ್ಕೇ ಈಗ ಅವರ ಮೇಯ್ನ್ ಫೇಸ್ ಆಗಿ ಮಾಸ್ಕಟ್ ಆಗಿ ಯಾರು ಕಾಣಿಸ್ತಾ ಇದ್ದಾರೆ ಈಗ ಇಷ್ಟೆಲ್ಲ ಬೆಳವಣಿಗೆ ನಡುವೆ? ಸತೀಶ್ ಜಾರಕಿಹೊಳಿ ಅನ್ನೋ ಶಕ್ತಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ತುಂಬ ಏನು ಟಗ್ ಆಫ್ ವಾರ್ ನಡೀತಾ ಇರುವಂಥ, ಹೆಡ್ ಟು ಹೆಡ್ ನಡೀತಾ ಇರುವಂಥದ್ದು DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂದರೂ ಕೂಡ ಸಿದ್ದರಾಮಯ್ಯ ಅವ್ರ ಅದೃಷ್ಟ ಹೇಗಿದೆ ಅಂತಂದರೆ ಅವರು ಮುಂದುವರಿಯಲ್ಲ ಅಂತ ಹೇಳಿದ್ರು ಕೂಡ ಅವ್ರನ್ನ ಒತ್ತಾಯಪೂರ್ವಕವಾಗಿ ಅವರು ಪೂರಕವಾಗಿ ಏನು ನೀವು ಮುಂದುವರಿಬೇಕು ಅನ್ನೋ ರೀತಿ ಎಲ್ಲ ಒತ್ತಾಯ ಮಾಡಿ ಅವ್ರನ್ನ ಕೂರಿಸಿ ಮುಂದುವರಿಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸೊ ಆ ಒಂದು ಹಿಂದಿನ ಪ್ರೇರಕ ಶಕ್ತಿ, ಚಾಲಕ ಶಕ್ತಿ ಇರುವಂಥದ್ದು ಸತೀಶ್ ಜಾರಕಿಹೊಳಿ. ಬಾಕಿಯವರೆಲ್ಲರೂ ಕೂಡ ನಾಮಕಾವಸ್ಥೆ, ಯಾವ ಕಡೆಗೆ ಆಗುತ್ತೆ ಯಾವ ಕಡೆ. ಸೊ ಆ ಹಿನ್ನೆಲೆಯಲ್ಲಿ ಹೈಕಮಾಂಡು ಮತ್ತೂ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಅನ್ಡಿಸ್ಕ್ಲೋಸ್ಡ್ ಲೊಕೇಶನಲ್ಲಿ ಬೀಟ್ ಪ್ರೈವೇಟ್ ಆಗಿ ಒಂದು ಚರ್ಚೆ ಆಗಿರುವಂಥದ್ದು ಅನ್ನುವಂಥ ಕೆಲವು ವರದಿಗಳು, ಮೂಲಗಳ ಪ್ರಕಾರ ಏನಿದೆ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಪರಸ್ಪರ ಮಾತುಕತೆಯನ್ನು ಮಾಡಿದ್ದಾರೆ. ಮಧ್ಯರಾತ್ರಿವರೆಗೂ ಕೂಡ ಮಾತುಕತೆ ಆಗಿದೆ. ಆ ಮಾತುಕತೆಯಲ್ಲಿ ಹೈಕಮಾಂಡ್ನ ಮೆಸೇಜ್ ಏನಿದೆ, ಏನು ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ ಖರ್ಗೆ ಅವ್ರದ್ದು ಇರ್ಬೋದು ಅಥವಾ ಒಟ್ಟಾರೆ ಮುಂದಿನ ಲೀಡರ್ಶಿಪ್ ಬಿಯಾಂಡ್ ಸಿದ್ದರಾಮಯ್ಯ ಅವರನ್ನು ಮೀರಿ ಸ್ವಲ್ಪ ನೋಡಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲರೂ ಕೂಡ ಕೋಆಪರೇಟಿವ್ ಆಗಿ ಇರಬೇಕಾಗತ್ತೆ. ನಿಮ್ಮನ್ನು OBCಯ ಫೇಸ್ ಆಗಿ ಪಕ್ಷ ಕನ್ಸಿಡರ್ ಮಾಡುತ್ತೆ ಮತ್ತು ನಿಮ್ಮ ಕಾಂಟ್ರಿಬ್ಯೂಷನನ್ನು ಪಕ್ಕಕ್ಕೆ ಎತ್ತಿಡಲ್ಲ. ಸೊ ನಿಮಗೂ ಕೂಡ ಏನು ಮಾನ್ಯತೆ ಆದ್ಯತೆಗಳು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. DK ಶಿವಕುಮಾರ್ ಅವರ ವಿಚಾರದಲ್ಲಿ ಅತಿ ದೊಡ್ಡ ಪ್ರತಿರೋಧವನ್ನು ತೋರಬೇಡಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದಂತೆ ಕಾಣಿಸ್ತಾ ಇದೆ. ಅದೇ ವಿಚಾರವನ್ನು ಸ್ವತಃ ಹೈಕಮಾಂಡ್ ಸಂದೇಶ ಒಂದು ಕಡೆ ಆದರೆ ವೈಯಕ್ತಿಕವಾಗಿಯೂ ಕೂಡ ಅದನ್ನು ಕನ್ವೆ ಮಾಡಿ ಚೌಕಾಶಿಯನ್ನು ಮಾಡುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಕೂಡ ಮಾಡಿದ್ದಾರೆ ಅನ್ನುವಂಥ ಏನು ಮೂಲಗಳ ಮಾಹಿತಿಯೂ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹಿಂದೆ ಅವರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರ ಕೆಲಸ ಮಾಡಿದರು. ಸೊ ಈಗ ಅಧ್ಯಕ್ಷರು CM ಆಗಿ ಯಾಕೆ ಆಗಬಾರ್ದು ಅನ್ನೋ ಫಾರ್ಮುಲಾ ಏನಾದರೂ ಬಂದರೆ ಗೊತ್ತಿಲ್ಲ, ಸರ್ಪ್ರೈಸಿಂಗ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಒಂದು ಪ್ರಾತಿನಿಧ್ಯ ಆದ್ಯತೆ ಸಿಕ್ಕಂಗಾಗುತ್ತೆ. DK ಶಿವಕುಮಾರ್ ಅವ್ರಿಗೂ ಕೂಡ ಅವರ ಒಂದು ಏನು ಬಯಕೆ ಈಡೇರದಂಗೆ ಆಗುತ್ತೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಅವರ ಮೂಲಕವೇ ಒಂದು ಗ್ರೇಸ್ಫುಲ್ ಎಕ್ಸಿಟನ್ನು ಕೊಡಿಸುವಂಥ ಪ್ರಯತ್ನವನ್ನೂ ಆಗುತ್ತೆ. ಮತ್ತು ಸಿದ್ದರಾಮಯ್ಯ ಅವರ ಹೊರತಾಗಿ ಭವಿಷ್ಯದ ನಾಯಕತ್ವವನ್ನು ಅಥವಾ ಸಂಘಟನೆಗೆ ಒತ್ತು ಕೊಡುವಂಥ ಒಂದು ಸಂದಿಗ್ಧತೆ ಏನಿದೆ ಹೈಕಮಾಂಡ್ಗೆ, ಅದು ಕೂಡ ಸರಳ ಆಗುವಂಥ ಪ್ರಯತ್ನವನ್ನು ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಿರಬಹುದು. ರಾಜಕಾರಣದಲ್ಲಿ ಕೆಲವು ಟೈಮು ಕಾಮನ್ ಸೆನ್ಸ್ ಅಂತ ಇರಬೇಕಂತ ಹೇಳ್ತಾರೆ. ನಿಮಗೆ ರಾಹುಲ್ ಗಾಂಧಿ ಖುದ್ದು ಹೇಳ್ತಾರೆ 2 ವರ್ಷ ಆದ ತಕ್ಷಣ ಮೂಡ ಇಷ್ಟೆಲ್ಲ ಕಾರಣ ಆಗಿದೆ, ಪಕ್ಷ, ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಮೂಢ ಹಗರಣದಿಂದ ಮರ್ಯಾದೆ ಹೋಗಿದೆ. ಈ ಮೂಢ ಹಗರಣನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಬೈರತಿ ಸುರೇಶ್, ಇವರೇ ನೇರ ಆರೋಪಿ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಗುಡುಕ್ತಾರೆ. ಕೂಡಲೇ ಅವ್ರನ್ನ ಕಿತಾಕಿ ಅಂತ ಹೇಳ್ತಾರೆ. ನೆಕ್ಸ್ಟು KN ರಾಜಣ್ಣವ್ರನ್ನ ಕಿತಾಕಿ ಅಂತ ಹೇಳ್ತಾರೆ. ತಿಮ್ಮಾಪುರ್ನ ಅಬಕಾರಿ ಹಗರಣ ಪ್ರಧಾನಿ ನರೇಂದ್ರ ಮೋದಿ ಮೆನ್ಷನ್ ಮಾಡ್ತಾರೆ, ಅವ್ರನ್ನೂ ಕಿತಾಕಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ರೀಸಪ್ ಮಾಡಿ ಒಂದು 10-15 ಎತ್ತಿ ಹೊಸಬರಿಗೆ ಜಾತಿವಾರು, ಕ್ಷೇತ್ರವಾರು, ಸಾಮಾಜಿಕವಾರು ಅವಕಾಶ ಕೊಡಿ ಅಂತ ಹೇಳ್ತಾರೆ. ನೋಡಿ, ಜಾತಿ ಪ್ರೇಮ ಮತ್ತು ತಮ್ಮ ಆಪ್ತರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯರು ಒಂದು ತಪ್ಪು ಕೆಲಸವನ್ನು ಮಾಡ್ತಾರೆ. ಬೈರತಿ ಸುರೇಶ್ನ ತಮ್ಮ ಆಪ್ತ ಬೇಕಾದಂಥವ್ರು ಮತ್ತು ಕ್ಯಾಸ್ಟ್ ಅನ್ನೋ ಕಾರಣಕ್ಕಾಗಿ, ಮತ್ತು ರಾಜಣ್ಣ ತನ್ನ ಆಪ್ತ ತನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನ ಕಾರಣಕ್ಕಾಗಿ, ತಿಮ್ಮಾಪುರು SC ಅನ್ನೋ ಕಾರಣಕ್ಕಾಗಿ ಇವ್ರನ್ನೆಲ್ಲ ರೀಸಫಲ್ ಮಾಡಿ ಇವ್ರನ್ನೆಲ್ಲ ತೆಗಿಬೇಕಾಗುತ್ತೆ, ಕಿತ್ತಾಕಬೇಕಾಗುತ್ತೆ ಅನ್ನೋ ಕಾರಣ ಸ್ವಯಂಕೃತ ಅಪರಾಧದಿಂದ ಅವತ್ತೇನಾದರೂ ರೀಸಫಲ್ ಮಾಡಿದರೆ ಬಹುಶಃ ಇನ್ನೊಂದು 6 ತಿಂಗಳು ಈ ಬೇಡಿಕೆ ಇನ್ನೊಂದು 6 ತಿಂಗಳು ಮುಂದೂಡಿರೋದು. ಆದರೆ ಸಿದ್ದರಾಮಯ್ಯ ಏನು ಮಾಡಿದರು, ಬೈರತಿ ಸುರೇಶನ್ನು ಉಳ್ಸಕ್ಕೆ ಹೋಗಿ, ರಾಜಣ್ಣ ಉಳ್ಸಕ್ಕೆ ಹೋಗಿ, ತಿಮ್ಮಾಪುರ ಉಳ್ಸಕ್ಕೆ ಹೋಗಿ ಇವತ್ತು ತಮ್ಮ ಕಾಲ ಮೇಲೆ ಚಪ್ಪಡಿಯನ್ನು ಹೇಳ್ಕೊಂಡಿದ್ದಾರೆ. ಅದು ಯಾವ ಮಟ್ಟಕ್ಕಾಗಿದೆ ಅಂದರೆ ಪರೋಕ್ಷವಾಗಿ ಈಗ DK ಶಿವಕುಮಾರ್ಗೆ ಹೊರವಾಗಿದೆ. ಓಕೆ, ಧನ್ಯವಾದ. ಒಟ್ಟಾರೆ ಸಿದ್ದರಾಮಯ್ಯ ಅವರ ನಂತರದ ಭವಿಷ್ಯದ ನಾಯಕತ್ವಕ್ಕೆ ಮಾನಸಿಕವಾಗಿ ಹೈಕಮಾಂಡ್ ಸದ್ದಾದಂತೆ ಕಾಣಿಸ್ತಾ ಇದೆ. ಈಗ ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ಎಲ್ರಿಗೂ ಏನೇನ್ ಕೊಡ್ತೀವಿ, ಯಾವ ರೀತಿಯ ಪಕ್ಷವನ್ನು ಉಳಿಸಬೇಕಾಗಿದೆ, ಇಲ್ಲಿ ಸಿದ್ದರಾಮಯ್ಯನವರು ಅನ್ನೋದಕ್ಕಿಂತ ಪಕ್ಷ ಉಳಿಸಬೇಕು ಅನ್ನುವಂತ ಚಾಲೆಂಜ್ ಇದೆ. ನೋಡೋಣ ಏನಾಗುತ್ತೆ. ಧನ್ಯವಾದ ಮಧುವಾಗೆ ಪಟೇಲ್ರೆ, ಇಷ್ಟೊಂದು ಜಾಯ್ನ್ ಆಗಿ ಚರ್ಚೆಯನ್ನು ಮಾಡಿದ್ದಕ್ಕೆ, ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.